ನಮಸ್ಕಾರ ವೀಕ್ಷಕರೇ. ಶರನ್ನವರಾತ್ರಿ ಹಬ್ಬದ ಪ್ರಯುಕ್ತ ನಮ್ಮ ಸ್ಟುಡಿಯೋದಲ್ಲಿ ಸೌಂದರ್ಯ ಲಹರಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಪರಮಾನಂದವಾದದ್ದನ್ನ ನಾವು ಸೌಂದರ್ಯ ಅಂತ ಹೇಳಿ ಕರಿತೇವೆ. ಜಗದ್ಗುರು ಶಂಕರಾಚಾರ್ಯ ರಚಿಸಿರುವ ಸೌಂದರ್ಯ ಲಹರಿ ಶ್ಲೋಕಗುಚ್ಛದಲ್ಲಿ 100 ಶ್ಲೋಕಗಳಿವೆ. ದೇವಿ ಆರಾಧನೆಯಲ್ಲಿ ಮಂತ್ರ, ಯಂತ್ರ, ತಂತ್ರ ಪ್ರಯೋಗ ಈ ಸೌಂದರ್ಯ ಲಹರಿಯಲ್ಲಿ ನೆರವೇರುತ್ತೆ. ನಾಡಿನ ಸಮಸ್ತ ವೀಕ್ಷಕರ ಎದುರು ಸೌಂದರ್ಯ ಲಹರಿಯನ್ನ ನಮ್ಮ ರಾಜಧಾನಿಯಲ್ಲಿ ಅನುಸೂಯ ಪ್ರಭಾಕರ್, ಹಾಗೆ ಲಕ್ಷ್ಮೀ ಸುಂದರೇಶ್, ಅಂಬುಜಾ ರಂಗನಾಥ್, ಜಲಜಾ ಶ್ರೀಕಂಠನ್, ನಳಿನಿ ವೆಂಕಟೇಶ್ ಅವರು ಪ್ರಸ್ತುತಪಡಿಸುತ್ತಿದ್ದಾರೆ. ಸಂಸ್ಕೃತದಲ್ಲಿ ರಚಿಸಿರುವ ಈ ಕ್ಲಿಷ್ಟ ಶ್ಲೋಕಗಳ ಅಂತರ್ಧನಿಯನ್ನ ತಿಳಿಸೋದಿಕ್ಕೆ ವಿದ್ವಾನ್ ರತ್ನಾಕರ ಭಟ್ಟ ಅವರು ನಮ್ಮ ಜೊತೆಲಿದ್ದಾರೆ. 100 ಶ್ಲೋಕಗಳನ್ನ 100 ರಾಗಗಳಲ್ಲಿ ನಿಮಗೆ ಕೇಳಿಸುವ ಈ ಸೌಂದರ್ಯದ ಪರಿ ನೀವೇ ಆಸ್ವಾದಿಸಿ. ಮಂಗಳಂ ದಿಶತು ಮೇ ವಿನಾಯಕಃ, ಮಂಗಳಂ ದಿಶತು ಮೇ ಸರಸ್ವತಿ, ಮಂಗಳಂ ದಿಶತು ಮೇ ಮಹೇಶ್ವರಿ, ಮಂಗಳಂ ದಿಶತು ಮೇ ಸದಾ ಶಿವಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. श्रुतिस्मृतिपुराणानाम् आलयम् करुणालयम् नमामि भगवत्पादम् शङ्करम् लोकशङ्करम्. भारती करुणापात्रम् भारती पदभूषणम्, भारती पदमारूढम्, भारती तीर्थमाश्रये. शिवशक्त्या युक्तो यदि भवति शक्तः प्रभवितुम्, न चेदेवं देवो न खलु कुशलः स्पन्दितुमपि. अतस्त्वाम् आराध्याम् हरिहर विरिञ्चादिभिरपि प्रणन्तुम् स्तोतुम् वा कथमकृतपुण्यः प्रभवति. तनीयाम् सम्पांसुम् तव चरण पङ्केरुहभवम्, विरिञ्चिः सञ्चिन्वन् विरचयति लोकान् विकलम्. वहत्येन शौरिः कथमपि सहस्रेण शिरसा हरसंक्षोज्यैनम् भजति भसितो दोलनवीधिम्. अविद्यानाम् अन्तस्तिमिरमिहिर द्वीपनगरी, जडानाम् चैतन्यस्तबकमकरन्द श्रुतिझरी, दरिद्राणाम् चिन्तामणिगुणनिका जन्मजलधो निमग्नानाम् दंश्रा मुरली
पुररिपुवराहस्य भवति त्वदन्यः पाणिभ्याम् अभयवरदो दैवतगणः त्वमेका नैवासि प्रकटित वरामित्यभिनय भयत्रातुं दातुं फलमपि च वाञ्छा समधिकम् शरण्ये लोकानां तव हि चरणावे निपुणो हरिस्त्वम्। ಓಂ ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂ ತಂ ಉಪಾಸ್ಮಹೇ. ಓಂ ವಾಗ್ದೇವ್ಯೈ ನಮಃ. ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರ ಚರಣಾರವಿಂದಗಳಿಗೆ ನಮಸ್ಕಾರಗಳು. ಜನಶ್ರೀ ಟಿವಿಯ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಮತ್ತು ಶರನ್ನವರಾತ್ರಿಯ ಶುಭಾಶಯಗಳು. ಶಂಕರಾಚಾರ್ಯರ ಅಪೂರ್ವ ಮತ್ತು ಅಮೂಲ್ಯ ಕೃತಿಗಳಲ್ಲಿ ಒಂದಾದದ್ದು ಸೌಂದರ್ಯ ಲಹರಿ. ಈ ಸೌಂದರ್ಯ ಲಹರಿಯಲ್ಲಿ ಅವರ ಒಂದು ದೃಷ್ಟಿ ಏನು ಅಂದರೆ, ಶಿವ ಬೇರೆಯಲ್ಲ, ಶಕ್ತಿ ಬೇರೆಯಲ್ಲ. ಅದನ್ನೇ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ಶಿವಶಕ್ತ್ಯಾಯುಕ್ತೋ ಅಂತ. ಶಿವ ಅವ್ಯಕ್ತ, ಸರ್ವವ್ಯಾಪಿ. ಅವನ ಅಭಿವ್ಯಕ್ತತೆಯೇ ಶಕ್ತಿ. ಅದನ್ನು ಅರ್ಧ ನಾರಿ ಅರ್ಧ ಈಶ್ವರ ಅಂತ ಕರೀತಾರೆ. ಅಂತಹ ಒಂದು ಶಕ್ತಿ ಪ್ರತಿಯೊಂದು ಜೀವಿಗಳಲ್ಲಿಯೂ ಸರ್ವಾಂತರ್ಯಾಮಿಯಾಗಿದ್ದು ಆ ಶರೀರವನ್ನು ಬೆಳಗ್ತಾ ಇರತಕ್ಕಂತಹ ಶಕ್ತಿ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಎಂಥ ಅಜ್ಞಾನಿಯಾಗಿದ್ದರೂ ಕೂಡ ಅವನಲ್ಲಿ ಜ್ಞಾನವನ್ನು ಪ್ರಚೋದನೆ ಮಾಡತಕ್ಕಂತಹ ಸೂರ್ಯ ಶಕ್ತಿ ಅದು. ಎಂಥ ಮಹಾ ಭವಸಾಗರದಲ್ಲಿ ಮುಳುಗಿದ್ರೂ ಕೂಡ ಅವನನ್ನು ಮೇಲು ಎತ್ತುವಂತಹ ವರಾಹ ಶಕ್ತಿ ವಿಷ್ಣು ವರಾಹಿಯೇ ಅಂತೇಳಂತಾರೆ. ಅಂತಹ ಒಂದು ಶಕ್ತಿ ಸ್ವರೂಪವಾದಂತಹ ಈ ಸೌಂದರ್ಯ ಲಹರಿ 100 ಶ್ಲೋಕಗಳಿಂದ ಸಂಪನ್ನವಾಗಿದೆ. ಒಂದೊಂದು ಶ್ಲೋಕವೂ ಕೂಡ ಮಂತ್ರಶಕ್ತಿಯಿಂದ ಕೂಡಿದೆ, ತಂತ್ರಶಕ್ತಿಯಿಂದ ಕೂಡಿದೆ. ಹಾಗೂ ಜಗತ್ತಿನಲ್ಲಿ ಇರ್ತಕ್ಕಂತಹ ಸಕಲ ಜೀವಿಗಳ ಕೋಶವನ್ನ ಯಂತ್ರ ಅಂತ ಕರೀತಾರೆ. ಆ ಎಲ್ಲ ಯಂತ್ರವೂ ಗಮನಶೀಲವಾಗಿ ಇರಲಿಕ್ಕೆ, ಕಾರ್ಯಶೀಲವಾಗಿರಲಿಕ್ಕೆ ಒಳಗಿಂದ ಪ್ರಚೋದಕ ಶಕ್ತಿಯಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಹೇಳಬಹುದು. ನೀಲಾಂಬರಿ, ಮೋಹನ, ಆನಂದ ಭೈರವಿ, ಶಂಕರಾಭರಣ, ಶಹನ, ಕಾಂಬೋದಿ, ತೋಡಿ ಇವೇ ಮೊದಲಾದವು 100 ರಾಗಗಳಲ್ಲಿ ಈ ಸೌಂದರ್ಯ ಲಹರಿಯಲ್ಲಿ ಅರಳ್ತಾ ಇವೆ. ಹರಿಸ್ತ್ವಾಂ ಆರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀ ಪುರನಾರಿ ಭೂತ್ವಾ ಪುರರಿಪುಮಪಿ ಶೋಭಮಾನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನಲೇಖೇನ ವಪುಷಾ ಮುನೀನಾಮಪ್ಯಂತಃ ಪ್ರಭವತಿ ಮೋಹಾಯ ಮಹತಾ ಧನುಃ ಪುಷ್ಪಂ ಮೌರ್ವಿ ಮಧುಕರಮಯೀ ಪಂಚವಿಶಿಖಾಃ ವಸಂತಃ ಸಾಮಂತೋ ಮಲಯಮರುದಾಯೋ ಧನರಥಃ ತಥಾಪ್ಯೇಕಃ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ
अपाङ्गते लब्ध्वा जगदिदमनङ्गो विजयते वर्णत्काञ्चीदाम करिकलभकुम्भस्तननता परीक्षीणा मध्ये परिणत शरच्चन्द्रवदना धनुर्बाणान् पाशम् शृणिमपि दधाना करदलैः पुरस्तादास्ताम्नः पुरमथितुराहो पुरुषिका सुधा सिन्धोर्मध्ये सुरैर्व्यतिवाटी परिवृते मणिद्वीपे निपोपवनवती चिन्ता मणिगृहे शिवाकारे मञ्चे परमशिव पर्यङ्क नीलया भजन्ति त्वां धन्या कतिचन चिदानन्द लहरी मयि मूलाधारे कमपि मणिपुरे हुतवहम् स्थितं स्वाधिष्ठाने हृदि मरुतमाकाशमुपरि मनोऽपि भ्रूमध्ये सकलमपि भित्त्वा कुलपथो सहस्रारे पद्मे रहसि पथ्या विहरसे सुधाधार तारैः चरणयुगलान्तर्विगलितैः प्रपञ्चम् सिञ्चन्ति पुनरपि रसाम्नाय महसः अवाप्य स्वाम् भूमिम् भुजगनिभमध्युष्टवलयम् स्वमात्मानम् कृत्वा स्वपिशिकुलकुण्डे कुहरिणी चतुर्भिः श्रीकण्ठैः शिवयुवतिभिः पञ्चभिरपि प्रभिन्नाभिः शम्भो नवभिरपि मूलप्रकृतिभिः चतुश्चत्वारिंशद्वसुदलकलाशत्रिवलया त्रिरेखाभिः सार्धम् तव शरणकोणाः परिणताः स्वदीयम् सौन्दर्यम् तुहिनगिरिकन्ये सुलयितुम् कवीना कल्पन्ते कथमपि विरिञ्चि प्रभृतयः यदा लोको सुख्याः अमरललनायान्ति मनसा तपोभिर्दृष्टापामपि गिरिश सायुज्य पदवी नरं वर्षीयांसम् नयनविरसम् नर्मसु जडम् तवापाङ्गालोके पतितमनुधावन्ति शतशः गलद्वेणी बन्धाः
च कलशविश्रस्तसिचयाः हठात्रुट्यकाञ्चो विगलितदुकूल युवतयः क्षितौ 850 द्विसमधिकपञ्चाशदुदके हुताशे 62 चतुरधिकपञ्चाशद नीले दिवि 230 मनसि च 64 मयूखास्तेषामप्युपरि तव पादाम्बुजयुगम् ಶ್ರೀ ಸೌಂದರ್ಯ ಲಹರಿ ಎನ್ನುವಂಥದ್ದು ಕುಂಡಲಿನಿ ಶಾಸ್ತ್ರ. ಕುಂಡಲಿನಿ ಶಾಸ್ತ್ರ ಅಂತ ನಾವು ಬಹಳ ಕಡೆ ಕೇಳಿದ್ದೇವೆ. ಏನದು ಅಂತಂದ್ರೆ ಈ ಶರೀರವೇ ಒಂದು ಕುಂಡ, ಅಂದ್ರೆ ಫ್ಲವರ್ ಪಾಟ್ ಇದ್ದ ಹಾಗೆ. ಆ ಕುಂಡದಲ್ಲಿ ಬೆಳೆಯತಕ್ಕಂಥ ಜೀವ ಏನಿದೆ, ಆ ಜೀವ ಅಂತಕ್ಕಂಥದ್ದೇ ಹೂವು. ಆ ಹೂವಿನ ಕುಂಡದೊಳಗೆ ಇರ್ತಕ್ಕಂಥ ಜೀವ, ಅದನ್ನ ಕುಂಡಲಿನಿ ಶಕ್ತಿ ಅಂತ ಕರೀತಾರೆ. ಅಂತ ಕುಂಡಲಿನಿ ಶಕ್ತಿ ಯಾವ ರೀತಿಯಲ್ಲಿದೆ ಅಂತಂದ್ರೆ ಈ ಪಂಚಭೂತಗಳಿಂದ ಆದಂತಹದ್ದು ಈ ಶರೀರ. ಅದಲ್ಲದೇನೆ ಮತ್ತು 4 ತನ್ಮಾತ್ರ ಸ್ವರೂಪದಲ್ಲೇ ಆಗಿರತಕ್ಕಂಥದ್ದು. ಅದನ್ನೇ ಚತುರ್ಭಿ ಶ್ರೀಕಂಠೈಹಿ 4 ಶಿವತತ್ವಗಳು ಅಂತಾರೆ. ಮನೋಬುದ್ಧಿ ಚಿತ್ತ ಅಹಂಕಾರ. ಇನ್ನು ಪಂಚಭೂತಗಳು ಶಿವ ಯುವತಿಭಿ ಪಂಚಭಿರಪಿ ಅಂತ. ಅಂತಹ ಒಂದು ಶರೀರದಲ್ಲಿ ಯಾವ ರೀತಿ ಅಮ್ಮನವರು ಇದ್ದಾರೆ ಅಂತಂದ್ರೆ ಒಂದೊಂದೇ ಹಂತವನ್ನು ಹೇಳ್ತಾರೆ. ಮಹಿಂ ಮೂಲಾಧಾರೆ, ಈ ಭೂತತ್ವ ಅನ್ನುವಂತಹದ್ದೇನೆ ಮೂಲಾಧಾರ. ಜಲತತ್ವ ಅಂತಕ್ಕಂಥದ್ದು ಮಣಿಪೂರಕ ಚಕ್ರ. ಆನಂತರ ಅಗ್ನಿತತ್ವ ಅನ್ನುವಂತಹದ್ದು ಸ್ವಾಧಿಷ್ಠಾನ. ವಾಯುತತ್ವ ಅನ್ನುವಂತಹದ್ದು ಅನಾಹತ ಚಕ್ರ. ಆಕಾಶ ತತ್ವವೇ ವಿಶುದ್ಧಿ ಚಕ್ರ. ಆನಂತರ ಅಜ್ಞಾಚಕ್ರ ಅನ್ನುವಂಥದ್ದು ಮನೋಪಿ ಭ್ರೂ ಮಧ್ಯೆ. ಇವೆಲ್ಲಕ್ಕಿಂತ ಮೇಲಿರುವಂತಹದ್ದು ಸಹಸ್ರಾರ. ಅಂತಹ ಮಾನಸ ಸರೋವರದಲ್ಲಿ ಶಿವನೊಡನೆ ವಿಹಾರ ಮಾಡ್ತಕ್ಕಂಥವಳು ಅಮ್ಮನವರು. ಆ ಅಮ್ಮನವರ ಒಂದು ಆ ಜ್ಯೋತಿ, ಪರಂಜ್ಯೋತಿ ನಮ್ಮಲ್ಲಿ ಹೃದಯ ಸ್ಥಾನದಲ್ಲಿದ್ದು ಹೇಗೆ ಬೆಳಗ್ತಾ ಇದೆ ಅಂತ ಹೇಳಂದ್ರೆ, ನಾರಾಯಣೋಪನಿಷತ್ತಿನಲ್ಲಿ ಹೇಳುವಂತೆ ತನ್ನ ರಶ್ಮಿಗಳನ್ನು ಎಲ್ಲ ಕಡೆಗೆ ಪಸರಿಸಿ ಪಾದದಿಂದ ಹಿಡಿದು ಮಸ್ತಕದವರೆಗೂ ಬೆಳಗ್ತಾ ಇದ್ದಾಳಂತೆ. ನಾನಾ ರೀತಿಯ ಕಿರಣಗಳನ್ನ ಪಸರಿಸ್ತಾ ಇದ್ದಾಳಂತೆ. ಭೂತತ್ವದಲ್ಲೇ 56 ಕಿರಣಗಳು. ಆನಂತರ ಜಲತತ್ವದಲ್ಲಿ 52 ಕಿರಣಗಳು. ಆನಂತರ ಸ್ವಾಧಿಷ್ಠಾನ ಅಗ್ನಿತತ್ವದಲ್ಲಿ 62 ಕಿರಣಗಳು. ಆನಂತರ ವಾಯುತತ್ವದಲ್ಲಿ 54 ಕಿರಣಗಳು. ಆಕಾಶ ತತ್ವದಲ್ಲಿ 72 ಕಿರಣಗಳು. ಅದಾದ ಮೇಲೆ ಮನಸ್ತತ್ವದಲ್ಲಿ 64 ಕಿರಣಗಳು. ಈ ರೀತಿಯಲ್ಲಿ ತನ್ನ 360 ಕಿರಣಗಳನ್ನು ಪಸರಿಸ್ತಾ ಇದ್ದಾರಂತ ಅಮ್ಮನವರು. ಆ 300 ಈ ಎಲ್ಲ ಸಂಖ್ಯೆಯನ್ನು ಸೇರಿಸಿದರೆ 360 ಬರುತ್ತೆ. ಅಂತಹ ಒಂದು ಶಕ್ತಿ ನಮ್ಮಲ್ಲಿ ಪ್ರಚೋದನೆ ಆಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯೊಂದಿಗೆ ಈ ಶ್ಲೋಕವನ್ನು ರಚನೆ ಮಾಡ್ತಾರೆ. ನವರಾತ್ರಿಯ ಸುಸಂದರ್ಭದಲ್ಲಿ ಈ ದೇವಿ ಸ್ತುತಿ ಕೇಳಿ ನಾವೆಲ್ಲ ಪಾವನರಾಗೋಣ. ಶರಜ್ಯೋತ್ಸ್ನಾ ಶುದ್ಧಾ ಶಶಿಯುತ ಜಟಾಜೂಟಮಕುಟಾ ವರತ್ರ ಸತ್ರಾಣ ಸ್ಫಟಿಕ ಘಟಿಕಾ ಪುಸ್ತಕ ಕಲಾ ಸಕೃನ್ನತ್ವಾ ನತ್ವಾ ಕಥಮಿವ ಸತಾಂ ಸನ್ನಿಧರತೆ ಮಧು ಕ್ಷೀರ ದ್ರಾಕ್ಷ ಮಧುರಿ ಮಧುರೀಣಾಃ ಫಣಿತಯಃ ಕವೀಂದ್ರಾಣಾಂ ಚೇತಃ ಕಮಲವನ ಬಾಲಾ ತಪರುಚಿಂ ಭಜ
भजन्ते ये सन्तः कतिचिदरुणामेव भवति विरिञ्चि प्रेयस्याः तरुणतर शृङ्गारलहरी गभीराभिर्वाग्भिः विदधति सताम् रञ्जनममी सवित्रीर्भिर्वाचाम् शशिमणिशिलाभङ्ग रुचिभिः वशिन्याद्याभिस्त्वाम् सह जननि सञ्चिन्तयति यः सकर्ता काव्यानाम् भवति महताम् भङ्गिरुचिभिः वचोभिर्वाग्देवी वदनकमला मोदमधुरैः तनोच्चायाभिस्ते तरुणतरणि श्रीसरणिभिः दिवम् सर्वामूर्ध्वीम् अरुणिमनिमग्ना स्मरति यः भवन्त्यस्यत्रस्य ध्वनहरिणशाली नयनाः सहोर्वश्यावश्याः कति न गीर्वान् गणिकाः मुखम् बिन्दुम् कृत्वा कुचयुगमधस्तस्य दधो हरार्धम् ध्यायेद्यो हरमहिषिते मन्मथकला ससद्यः संक्षोभम् नयति वनिता इत्यति लघु त्रिलोकीमप्याशो भ्रमयति रवीन्दो किरन्तीम् अङ्गेभ्यः किरणनिकुरुम्बा अमृतरसम् हृदि त्वामाधत्ते हिमकरशिला मूर्तिमिव यः सर्पाणाम् दर्पम् शमयति शकुन्तलाधिपैव ज्वरप्लुष्टान् दृष्ट्या सुखयति सुधाधारसिरया तटिल्लेखा तन्वीम् तपनशशिवैश्वानरमयीम् निषण्णाम् षण्णारिकमलानाम् तव कला महापद्माटव्या मृदितमलमायेन मनसा महान्तः पश्यन्तो ददति परमाह्लाद लहरी भवानि त्वम् दासे मयि वितर दृष्टिम् सकरुणा इति स्तोतुम् वाञ्छन् कथयति भवानि त्वम् इति यः तदैव त्वम् तस्मै दिशसि निज सायुज्य पदवी मुकुन्द ब्रह्मेन्द्र स्फुटमकुटनीराजितपदा त्वया हृत्वा
परितृप्तेन मनसा शरीरार्धं शम्भोरपरमपि शङ्के ऋतमभूत् यदेतत्त्वद्रूपम् सकलमरुणाभम् त्रिनयनम् कुचाभ्याम् आनम्रम् कुटिलशशिचूडालमकुटम् जगत्सोते दाता हरिरवति रुद्रः शपयते तिरस्कुर्वन्नेता त्वमपि वपुरीश तिरयति तदा पूर्वः सर्वं तदिदमनुगृह्णाति च शिवः तवाज्ञामालम्ब्य क्षणचलितयो भ्रूलदिगयो त्रयाणां देवानां त्रिगुणजनितानां तव शिवे भवेत् पूजा पूजा तव चरणयोर्या विरचिता तथा हि त्वत्पादोद्वहन मणिपीठस्य निकटे स्थिता हेते शश्व मुकुलितकरोत्तं स मकुटाः विलिञ्चिः पञ्चत्वम् व्रजति हरिराप्नोति विरतिम् विनाशं कीनाशो भजति धनदोया निधनम् वितन्द्रीमायेन्द्री विततिरपि सम्मीलितदृशा महासंहारेऽस्मिन् विहरति सति त्वत्पतिरसौ ಕ್ಷರಾಕ್ಷರ ಸ್ವರೂಪಿಣಿಯಾದಂತಹ ಭಗವತಿಯ ಸೌಂದರ್ಯವನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಯಾರು ಆ ಭಗವತಿಯ ಒಂದು ಕೃಪೆಗೆ ಪಾತ್ರರಾಗ್ತಾರೆ ಅವರು ಮಹಾನ್ ಕವಿ ಆಗ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಆದರೆ ಶಂಕರಾಚಾರ್ಯರಂತಹ ಮಹಾನ್ ಜ್ಞಾನಿಗಳು ಸನ್ಯಾಸಿ ಆದಂಥವರು ಸೌಂದರ್ಯ ಲಹರಿಗೆ ವ್ಯಾಖ್ಯಾನವನ್ನು ಬರೀತಾರಾ, ಸೌಂದರ್ಯ ಉಪಾಸನೆಯನ್ನ ಮಾಡ್ತಾರಾ ಅವರು ಅನ್ನುವಂತಹದ್ದು ಸಂಶಯ ಬಹಳಷ್ಟು ಜನಕ್ಕೆ ಇದೆ. ನಿಜವಾಗಿ ಹೇಳಬೇಕು ಅಂತಂದ್ರೆ ಸೌಂದರ್ಯದ ಹಂತಗಳೇ 4 ಇದಾವೆ. ಯಾವುದು ಅಂತಂದ್ರೆ ಒಂದು ಇಂದ್ರಿಯ ವೇದ್ಯವಾದಂತಹ ಸೌಂದರ್ಯ, ಇನ್ನೊಂದು ಸಂಕಲ್ಪಿತ ಸೌಂದರ್ಯ, ಮತ್ತೊಂದು ಬೌದ್ಧಿಕ ಸೌಂದರ್ಯ, ಆಮೇಲೆ ಕೊನೆಗಿರ್ತಕ್ಕಂಥದ್ದು ಸತ್ಯ ಸೌಂದರ್ಯ ಅಂತ. ಆ 4 ಹಂತಗಳಲ್ಲಿ ನಾವು ಪ್ರತಿಯೊಂದು ಶ್ಲೋಕವನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಅಮ್ಮನವರ ಒಂದು ಸೌಂದರ್ಯವನ್ನು ಹೇಳ್ತಾರೆ. 4 ದೃಷ್ಟಿಯಿಂದ ನಾವು ಇದನ್ನ ಅಧ್ಯಯನ ಮಾಡಬೇಕಾಗ್ತದೆ. ಯಾಕೆ ಶಂಕರಾಚಾರ್ಯರಂತವರು ಇದನ್ನ ಬರೆದರಾ ಅನ್ನುವಂತ ಅನುಮಾನ ಯಾಕೆ ಬಹಳ ಜನಗಳಿಗೆ ಬಂತು ಅಂತಂದ್ರೆ, ಮುಖಂ ಬಿಂದುಂ ಕೃತ್ವಾ ಕುಚಯುಗಂ ತಸ್ಯ ತದದಃ ಹರಾರ್ಧಂ ಧ್ಯಾಯೇದ್ಯಃ ಅಂದ್ರು. ಮುಖವನ್ನ ಕೇಂದ್ರ ಬಿಂದುವಾಗಿ ಮಾಡಿ ಅದರ ಕೆಳಗಡೆ ಇರ್ತಕ್ಕಂತಹ ಕುಚದ್ವಯಗಳನ್ನ ನೋಡ್ತಾ, ಆನಂತರ ಅದರ ಕೆಳಗಡೆ ಇರ್ತಕ್ಕಂತಹ ಹರನ ಅರ್ಧ ಭಾಗ ಅಂದ್ರೆ ಅರ್ಧನಾರೀಶ್ವರ ನಾರಿಯ ಸಂಕೇತವನ್ನ ಯಾರು ಧ್ಯಾನ ಮಾಡ್ತಾರೋ ಅಂಥವನು ಸಮಸ್ತ ವನಿತೆಯರನ್ನು ಕೂಡ ವಶ ಮಾಡಿಕೊಳ್ಳಬಲ್ಲ. ಅಷ್ಟೇ ಅಂತಕ್ಕಂಥದ್ದು ಕೇವಲ ಲಘುವಾದ ಮಾತು. ಅಷ್ಟೇ ಅಲ್ಲ, 3 ಲೋಕಗಳನ್ನೂ ವಶ ಮಾಡಿಕೊಳ್ಳಬಲ್ಲ. ಆ ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ ರವಿ ಅಂದ್ರೆ ಸೂರ್ಯಮಂಡಲ ಮತ್ತು ಚಂದ್ರಮಂಡಲ ಅಂತಕ್ಕಂಥ 2 ಸ್ತನದ್ವಯಗಳಿಂದ ಅಲಂಕೃತವಾದಂತಹ ದೇವಿಯ ಆ ಶಕ್ತಿಯನ್ನ ಪಾನ ಮಾಡಿದ್ರಿಂದ ಅಂತೇಳಿ ಅಂತಾರೆ. ಅವಾಗ ಒಂದು ಸಂಶಯ ಬರುತ್ತೆ,
ಕಾರಣ 4 ಹಂತದಲ್ಲಿ ಎಂದೆ ನಾನು. ಏನು ಸಂಶಯ ಅಂತೇಳಂದ್ರೆ, ಅಯ್ಯೋ ಇದನ್ನೆಲ್ಲ ಧ್ಯಾನ ಮಾಡಿದ್ರೆ ನನಗೆ ಮುಕ್ತಿ ಸಿಗುತ್ತಾ, ಇದನ್ನೆಲ್ಲ ಧ್ಯಾನ ಮಾಡಿದ್ರೆ 3 ಲೋಕವೂ ನನ್ನ ವಶವಾಗುತ್ತಾ ಅನ್ನೋದೇ ಒಂದು ಅನುಮಾನ. ಆ ಅನುಮಾನ ಪ್ರಾಥಮಿಕ ಹಂತದ ಸೌಂದರ್ಯವನ್ನು ನಾವು ನೋಡಿದಾಗ ಅಷ್ಟೇನೆ, ಸ್ಥೂಲವಾದ ಸೌಂದರ್ಯವನ್ನು ನೋಡಿದಾಗ. ಅದೇ ಒಂದೊಂದೇ ಹಂತವನ್ನು ನಾವು ಮೀರಿ 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 ಮೇಲಕ್ಕೆ ಹೋದಾಗ ಅವಾಗ ಹೌದು ಅನ್ನೋದು ಗೊತ್ತಾಗುತ್ತೆ. ಏನು ಹರಾರ್ಧಂ ಧ್ಯಾಯೇದ್ಯ, ಅದನ್ನೇ ಧ್ಯಾನ ಮಾಡ್ತಕ್ಕಂಥವನು. ಧ್ಯಾನ ಅಂದ್ರೇನು? ಧೀಯಾನ, ಬುದ್ಧಿಯ ಮಾರ್ಗದಲ್ಲಿ ಯಾನ ಮಾಡ್ತಕ್ಕಂಥದ್ದು, ಅಂದ್ರೆ ಅಂತರ್ದೃಷ್ಟಿಯಿಂದ ನೋಡ್ತಕ್ಕಂಥದ್ದು. ಆ ರೀತಿಯಲ್ಲಿ ನೋಡಿದಾಗ ನಮಗ್ ಗೊತ್ತಾಗುತ್ತೆ. ಏನು ಗೊತ್ತಾಗುತ್ತೆ? ಮನಸ್ಸಿ ವಿಚಿಂತೆಯ ವಾರಂ ವಾರಂ. ಧ್ಯಾನ ಅಂತಂದ್ರೆ ವಾರಂ ವಾರಂ, ಮತ್ತೆ 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 ಧ್ಯಾನ ಮಾಡಬೇಕಂತೆ ಅದನ್ನೇ ಕುರಿತು. ಆವಾಗ ನಮಗ್ ಗೊತ್ತಾಗುತ್ತೆ ಏತನ್ ಮಾಂಸವಸಾದ ವಿಕಾರಂ. ಆವಾಗ ಅದರ ಮೇಲೆ ಇರ್ತಕ್ಕಂಥ ಮೋಹ ಅಂತಕ್ಕಂಥದ್ದು ಹೊರಟು ಹೋಗಿ ಮೋಹದ ಕ್ಷಯವೇ ಮೋಕ್ಷ ಅನ್ನೋ ರೀತಿಯಲ್ಲಿ ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಜಪೋ ಜಲ್ಪಃ ಶಿಲ್ಪಂ ಸಕಲಮಪಿ ಮುದ್ರಾ ವಿರಚನಾ ಗತಿ ಪ್ರಾದಕ್ಷಿಣ್ಯ ಕ್ರಮಣಮಶನ ದ್ಯಾಹುತಿ ವಿಧಿ ಪ್ರಣಾಮಃ ಸಂವೇಶಃ ಸುಖಮಖಿಲಮಾತ್ಮಾರ್ಪಣದೃಶ ಸಪರ್ಯಾಯಸ್ತವ ಭವತು ಯನ್ಮೇ ವಿರಸಿತಂ ಸುಧಾಮಾಪ್ಯಾಸ್ವಾದ್ಯ ಪ್ರತಿಭಯಜರಾ ಮೃತ್ಯುಹರಿ ವಿಪದ್ಯಂತೆ ವಿಶ್ವೇ ವಿಧಿಶತಮಖಾದ್ಯಾದಿವಿಶದಃ करालं यस्वेदं कबलितवतः कालकलना न शम्भोः तन्मूलम् तव जननिताटङ्कमहिमा किरीटं वैरिञ्चम् परिहर पुरः कैटभविदः कठोरे कोटीरे स्खलसि जहितं वारि मकुटम् प्रणम्रे श्वेतेषु प्रसवमुपयातस्य भवनम् भवस्याभ्युत्थाने तव परिजनोक्ति विजयते स्वदेहोद्भूताभिः गृणिभिः अणिमाद्याभिः अभितः निषेव्ये नित्ये त्वामहमिति सदा भावयति यः किमाश्चर्यं तस्य त्रिनयन समृद्धिं तृणयतो महासंवर्ताग्निः विरचयति नीराजनविधिम् चतुष्षष्ट्या तन्त्रैः सकलमतिसन्धाय भुवनम् स्थितस्तत सिद्धि प्रसव परतन्त्रैः पशुपतिः पुनस्त्वन्निर्बन्धा अखिल पुरुषार्थैकघटना स्वतन्त्रं ते तन्त्रं क्षितितलमवासीत रदिदम् शिवः शक्तिकामः क्षितिरथरविः शीतकिरणः स्मरोऽहं सह शक्र
तदनु च परामार हरयः अमीहृल्लेखाभिः त्रिसृभिरवसानेषु घटिता भजन्ते वर्णास्ते तव जननि नामा भयवता स्मरं योनीं लक्ष्मीं हृदयमिदमादौ तव मनो निधायैके नित्ये निरवधि महाभोगरसिकाः भजन्ति त्वां चिन्तामणिगुणनिबद्धाक्षवलयाः शिवाग्नौ जुह्वन्तः सुरभिघृतदार हुतिशतैः शरीरं त्वं शम्भो शशिमीरवक्षो लोहयुगम् तवात्मानं मन्ये भगवति नवात्मानमनघम् अतः शेषः शेषीत्यया मुभयसागारणतया स्थितः सम्बन्धो वा समरसपरानन्दपरयो मनस्त्वं यो मत्वं मरुदसि मरुत्सा रथिरसि त्वमापस्त्वं भूमिं त्वयि परिणताया न हि परम् त्वमेव स्वात्मानं परिणमयितुं विश्ववपुषा चिदानन्दाकारम् शिवयुवति भावेन बिभृशे तवाज्ञाचक्रस्थम् तपनशशिकोटिः द्युतिधरम् परं शम्भुं वन्दे परिमिलितपार्श्वं परचिता यमाराध्यं भक्त्या रविशशिशुचीनामभिषये निरालोके लोके निवसति भालोक भुवने विशुद्धौ ते शुद्ध स्फटिकविशदं व्योमजनकम् शिवं सेवे देवीमपि शिवसमानव्यवसिता ययोः कान्त्यायान्त्याः शशिकिरणसारोप्य सरणे विदुतान्तद्वान्ता विलसति च कोरीव जगति. ನಾವು ಸಾಮಾನ್ಯವಾಗಿ ನಮ್ಮ ಶರೀರ ಪೋಷಣೆಗಾಗಿ ಅನೇಕ ರೀತಿಯ ಕಾಯಕಲ್ಪ ಅಂತ ಮಾಡ್ಕೋತೀವಿ. ಏನೇನೋ ಔಷಧಿಗಳನ್ನ, ಏನೇನೋ ಪೌಷ್ಟಿಕ ಆಹಾರಗಳನ್ನ ಆಯುರ್ವೇದದ ಮೂಲಕ ತಗೊಂಡು ಈ ಕಾಯವನ್ನು ಬಹಳಷ್ಟು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ನೋಡ್ತೇವೆ. ನಾನಾ ರೀತಿಯ ಅಮೃತ ಸಮಾನವಾದಂತಹದ್ದನ್ನು ತಗೊಳ್ತೇವೆ ಅಂತ ತಗೊಳ್ತಾ ಇರ್ತೇವೆ. ಆದ್ರೂ ಕೂಡ ಒಂದು ದಿವಸ ಎಲ್ಲರೂ ಹೋಗೋದೇನೇನೆ. ಆದರೆ ಆ ಒಳಗಿರ್ತಕ್ಕಂಥ ಚೈತನ್ಯ ಅನ್ನೋದು ಏನಿದೆ, ಅದು ಶಿವ. ಅವನು ವಿಷವನ್ನೇ ಕುಡಿದ್ರೂ ಕೂಡ ಅವನಿಗೆ ಸಾವಿಲ್ಲ, ಯಾವಾಗಲೂ ಇರ್ತಾನೆ. ಹಾಗೆ ನಾವು ಮಾಡ್ತಕ್ಕಂಥ ಕಾಯಕಲ್ಪದಕ್ಕಿಂತಲೂ ಕೂಡ ಹೆಚ್ಚಾಗಿ ಆ ಪರಮಾತ್ಮನ ಸೇವೆ ಅಂತಕ್ಕಂಥ ಕಾಯಕಲ್ಪವನ್ನ ಮಾಡಬೇಕಂತೆ. ಅಮ್ಮನವರು ಮತ್ತು ಶಿವ ಇಬ್ಬರು ಸಹಸ್ರಾರದಲ್ಲಿ ನಲಿತಾ ಇದ್ದಾರಂತೆ, ಹೃದಯ ಸಾಗರದಲ್ಲಿದ್ದಾರೆ. ತಿರ್ಯಗೂರ್ಧ್ವಮದಶ್ಯಾಯಿ ರಶ್ಮಯಸ್ತಸ್ಯ ಸಂತತಾ ಸಂತಾಪಯತಿ ದೇಹ ಪಸ್ವಂ
ಆಪಾದತಲಮಸ್ತಕ, ಹೃದಯ ಸ್ಥಾನದಲ್ಲಿದ್ದು ಎಲ್ಲ ಕಡೆಗೆ ತನ್ನ ಕಿರಣಗಳನ್ನು 360 ರೀತಿಯ ಸಹಸ್ರಾರು ಕಿರಣಗಳನ್ನು ಪಸರಿಸಿ ಪಾದದಿಂದ ಮಸ್ತಕದವರೆಗೂ ತಾಪಮಾನವಾಗಿ ಇಟ್ಟಿದ್ದಾರಂತೆ. ಆದ್ದರಿಂದ ಅಂಥ ಒಂದು ಶಕ್ತಿಯನ್ನು ನಾವು ಸರ್ವತಾ ನಾವು ಅನುಸರಿಸ್ತಾ ಆ ದೇವಿಯ ಸೇವೆಯನ್ನು ಮಾಡ್ತಾ ಇದ್ರೆ ಯಾವ ಕಾಯಕಲ್ಪದ ಔಷಧಿಯ ಅಗತ್ಯವೂ ಇರೋದಿಲ್ಲ. ಯತ್ ಕರೋಷಿ ಯದಶ್ನೋಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ ಅಂದಹಾಗೆ ಜಪ ಅನ್ನೋ ರೀತಿಯಲ್ಲಿ ಶ್ಲೋಕವನ್ನು ಇಲ್ಲಿ ಬರೆದಿದ್ದಾರೆ. ಆ ರೀತಿ ನಾವು ಭಗವತ್ ಸೇವೆಯಲ್ಲಿ ನಿರತರಾಗಿದ್ದರೆ ಯಾವಾಗಲೂ ಆರೋಗ್ಯವಾಗಿರ್ತೇವೆ, ಯಾವಾಗಲೂ ದೃಢಕಾಯವಾಗಿರ್ತೇವೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಸಮುನ್ಮೀಲತ್ ಸಂವೇದ್ ಕಮಲಮಕರಂದೈಕರಸಿಕಂ ಭಜೇಹಂ ಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಯದಾಲಾಪಾದಷ್ಟಾದಶ ಗುಣಿತ ವಿದ್ಯಾ ಪರಿಣತಿ ಯದಾಗತ್ತೆ ದೋಷಾ ಗುಣಮಖಿಲ ಮಧ್ಯಃ ಪಯೈವ ತವ ಸ್ವಾದಿಷ್ಠಾನೇ ಹುತವಹಮಧಿಷ್ಠಾಯ ನಿರತಂ ತಮೀಡೆ ಸಂವರ್ತಂ ಜನನಿ ಮಹತೀಂ ತಾಂ ಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹತಿ ಮಹಸಿ ಕ್ರೋಧಕಲಿತೆ ದಯಾದಾಯ ದೃಷ್ಟಿಃ ಶಿಶಿರಮುಪಚಾರಂ ರಚಯತಿ ತಟೇ ತ್ವಂತಂ ಶಕ್ತ್ಯಾ ತಿಮಿರ ಪರಿಪಂಥಿ ಸ್ಫುರಣಯ ಸ್ಫುರನಾನ ರತ್ನಾಭರಣ ಪರಿಣತೇಂದ್ರಧನುಷಂ ತವ ಶ್ಯಾಮಮೇಘಂ ಕಮಪಿ ಮಣಿಪೂರೈಕ ಶರಣಂ ನಿಷೇವೆ ವಸಂತಂ ಹರಮಿಹಿರತತಂ ತ್ರಿಭುವನಂ ತವಾಧಾರೆ ಮೂಲ ಸಹ ಸಮಯಯ ಲಾಸ್ಯ ಪತಯ ನವಾತ್ಮಾನಂ ಮನ್ಯೇ ನವರಸಮಹಾತಂ ಉಭಾಭ್ಯಾಮೇತಾಭ್ಯಾಂ ಮುದಯ ವಿಧಿ ಮೋದ್ದಿಶ್ಯದಯಯ ತನಾಥಾಭ್ಯಾಂ ಜಗ್ನೇ ಜನಕ ಜನನಿ ಮಜ್ಜಗದಿದಂ ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿಃ ಸಾಂದ್ರಘಟಿತಂ ಕಿರೀಟಂ ತೇ ಹೈಮಂ ಹಿಮಗಿರಿಸುತೆ ಕೀರ್ತಯತಿ ಯಃ ಸನಿಧೇಯ ಛಾಯಾ ಚೂರಣ ಶಬಲಂ ಚಂದ್ರಶಕಲಂ ಧನುಷೋ ನಾಸೀರಂ ಕಿಮಿತಿ ನ ನಿಬಧ್ನಾತಿ ದಿಶಣಾ ಧುನೋತೋದ್ವಾಂತಂ ದಸ್ತುಲಿತದಲಿತೇಂದ್ರಿ ವರವನಂ ಘನಸ್ನಿಗ್ಧಶ್ಲಕ್ಷ್ಣಂ ಚಿಕುರನಿಕುರುಂಬಂ ತವ ಶಿವೆ ಯದೀಯಂ ಸೌರಭ್ಯಂ ಸಹಜಮುಪಲಬ್ಧಂ ಸುಮನಸೋ ವಸತ್ಯಸ್ಮಿನ್ ಮನ್ಯೇ ವಲಮಥನವಾಟಿ ವಿಟಪಿನಾಂ ತನೋತು ಕ್ಷೇಮಂ ತವ ವದನ ಸೌಂದರ್ಯಲಹರಿ ಪರಿವಾಹ ಸ್ರೋತಃ ಸರಣಿರಿವ ಸೀಮಂತ ಸರಣಿ ವಹಂತಿ ಸಿಂಧೂರಂ ಪ್ರಬಲ
निशावृन्दैः बन्दीकृतमिव नवीना किरणम् आरालैः स्वाभाव्य अलिकलभसश्रीभिः अलकैः परीतं ते वक्त्रम् परिहसति पङ्के रुहरुचिम् दरस्मेरे यस्मिन् दशनरुचि किञ्जल्करुचिरे सुगन्धौ माद्यन्ति स्मरदहन चक्षुर्मधुलिहः ललाटं लावण्य ज्योतिविमलमा भाति तव यत् द्वितीयं तन्मन्ये मकुटघटितं चन्द्रशकलम् विपर्यासन्न्यास उभयमपि सम्भो यचमिथः सुधालेपस्योतिः परिणमति राग हिमकरः भ्रुवोऽग्ने किञ्चित् भुवनभयभङ्गौ व्यसनिनी त्वदीये नेत्राभ्याम् मधुकररुचिभ्याम् धृतगुणम् धनोर्मन्ये सौम्ये करकरगृहीतम् रतिपते प्रकोचे मुष्टौ च स्थगयति निगूढा तरमुमे ವೇದ ಮಂತ್ರದಲ್ಲಿ ಭಗವತ್ ಸ್ವರೂಪವನ್ನು ವಿವರಣೆ ಮಾಡ್ತಾರೆ. ಭಗವಂತ ಯಾವ ರೀತಿಯಲ್ಲಿ ಅಭಿವ್ಯಕ್ತನಾಗಿದ್ದಾನೆ, ಅವ್ಯಕ್ತವಾಗಿ ಸರ್ವವ್ಯಾಪಿಯಾಗಿರುವ ಒಂದು ಶಕ್ತಿ ಹೇಗೆ ವ್ಯಕ್ತವಾಗಿದೆ ಶಕ್ತಿಯ ಮೂಲಕ ಅನ್ನೋದನ್ನ ಹೇಳ್ತಾರೆ. ಆತ್ಮ ಆಕಾಶ ಸಂಭೂತಃ ಆಕಾಶಾದ್ ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ವ್ಯ ಪೃಥಿವೀ ಪೃಥಿವೀಭ್ಯೋ ಓಷಧಯಃ ಓಷಧಿ ಅನ್ನಾತ್ ಪುರುಷಃ. ಒಂದೊಂದೇ ಸ್ಟೇಜಸ್ನ ಹೇಳ್ತಾ ಬರ್ತಾರೆ. ಹಾಗೆ ಇಲ್ಲಿ ಮಹಿಂ ಮೂಲಾಧಾರೆ ಅಂತ ಹೇಳೋ ಅಲ್ಲಿ ಭೂತತ್ವೂ ನೀನೇ ಆಗಿದ್ದೀಯಾ, ಮನಸ್ತತ್ವೂ ನೀನೇ ಆಗಿದ್ದೀಯಾ. ಮನಸ್ತ್ವಂ ವ್ಯೋಮತ್ವಂ, ಆಕಾಶ ತತ್ವವೂ ನೀನೇ ಆಗಿದ್ದೀಯಾ, ಪ್ರಾಣವಾಯುವು ನೀನೇ ಆಗಿದ್ದೀಯಾ, ಅಗ್ನಿಯೂ ನೀನೇ ಆಗಿದ್ದೀಯಾ, ಜಲವೂ ನೀನೇ ಆಗಿದ್ದೀಯಾ, ಭೂತತ್ವವೂ ನೀನೇ ಆಗಿದ್ದೀಯಾ. ಆ ರೀತಿಯಲ್ಲಿ ಅಮ್ಮನವರನ್ನ ಸ್ಮರಣೆ ಮಾಡ್ತಾ ಎಲ್ಲ ಕಡೆಯಲ್ಲೂ ನೀನೇ ಇರುವಾಗ ನಿನ್ನನ್ನು ನಾವು ಆ ಸೌಂದರ್ಯವನ್ನ ಎಷ್ಟು ವರ್ಣಿಸಿದ್ರೂ ಸಾಲದು. ಎಷ್ಟು ವರ್ಣಿಸಿದ್ರು ಸಾಲದು ಅಂತ ಹೇಳಿದ್ರೆ ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ ಅಂತಲ್ಲ, ಎಷ್ಟು ವರ್ಣಿಸಿದ್ರು ಇನ್ನೂ ವರ್ಣಿಸ್ತಾನೆ ಇರೋಣ, ಇನ್ನೂ ವರ್ಣಿಸ್ತಾನೆ ಇರೋಣ. ಈ ವಿರಾಟ್ ಸ್ವರೂಪವನ್ನ ಗಿಡ ಮರಗಳಲ್ಲಿ ಏನು ಸೌಂದರ್ಯ, ಒಂದು ಪ್ರಾಣಿಯಲ್ಲಿ ಏನು ಸೌಂದರ್ಯ, ಒಂದು ಮೀನಿನಲ್ಲಿ ಒಂದು ಸೌಂದರ್ಯ, ನಾಗರಹಾವಿನಲ್ಲಿ ಒಂದು ಸೌಂದರ್ಯ, ಮಾನವ ದೇಹದಲ್ಲಿ ಒಂದು ಸೌಂದರ್ಯ, ಮನಸ್ಸಿನಲ್ಲಿ ಒಂದು ಸೌಂದರ್ಯ, ಇಷ್ಟೆಲ್ಲ ಸೌಂದರ್ಯದ ಖಣಿಯಾದಂತಹ ನೀನು ನಾನಾ ರೀತಿಯ ವಿರಾಟ್ ಸ್ವರೂಪದಿಂದ ಕಂಗೊಳಿಸ್ತಾ ಇರ್ತಕ್ಕಂಥದ್ದು ನಮಗೆ ಇಷ್ಟು ಆನಂದವನ್ನು ಕೊಟ್ಟಿದೆ. ಯಾವುದು ಪರಮಾನಂದವನ್ನು ಕೊಡುತ್ತೋ ಅದು ನಿಜವಾದ ಸೌಂದರ್ಯ. ಆ ಸೌಂದರ್ಯ ಅಂತಕ್ಕಂಥ ಶಕ್ತಿ ನಮ್ಮಲ್ಲಿ ಮಯೂಖ ಅಂತಂದ್ರೆ ಮಯೂರ ಅಂತ ಕರಿತೇವೆ ನಾವು. ನವಿಲು ಮಳೆ ಬಂದ್ರೆ ಹೇಗೆ ತನ್ನ ಗರಿಗಳನ್ನೆಲ್ಲ ಕೆದರಿ ತಾನು ನೃತ್ಯವನ್ನು ಮಾಡುತ್ತೋ ಹಾಗೆ ಮನಸ್ಸು ಉತ್ಸಾಹದಿಂದ ಕುಣಿಯುತ್ತೆ ನಿನ್ನನ್ನ ಸ್ಮರಣೆ ಮಾಡ್ತಾ ಇದ್ರೆ. ಆಜ್ಞಾಚಕ್ರದಲ್ಲಿ ಇರ್ತಕ್ಕಂತಹ ನಿನ್ನ ಶಕ್ತಿಯ ಸೌಂದರ್ಯವೇನು, ವಿಶುದ್ಧಿ ಚಕ್ರದಲ್ಲಿ ನೀನಿದ್ದಾಗ ಅದರಲ್ಲಿ ಆ ಶಬ್ದದ ನಾದದ ಸೌಂದರ್ಯ ಏನು, ಹೃದಯ ಸ್ಥಾನದಲ್ಲಿದ್ದಾಗ ಆ ಉಸಿರಾಟದ ಸೌಂದರ್ಯ ಏನು, ಸ್ವಾಧಿಷ್ಠಾನದಲ್ಲಿ ಇದ್ದಾಗ ನಿನ್ನ ಅಗ್ನಿತತ್ವದ ಸೌಂದರ್ಯ ಏನು. ನಿನ್ನ ಮಕ್ಕಳು ಏನಾದರೂ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಕೋಪಾಗ್ನಿಯನ್ನ ಮಾಡ್ತಿ, ಅಷ್ಟೇ ಪ್ರೀತಿಯಿಂದ ತಂಪನ್ನೇ ಎರಿತೀಯ ನೀನು. ಆ ರೀತಿಯಲ್ಲಿ ನಿನ್ನ ಮಕ್ಕಳನ್ನ ಪೋಷಣೆ ಮಾಡ್ತಾ ಇರ್ತಕ್ಕಂಥ ನಿನ್ನ ಸೌಂದರ್ಯ, ಇಡೀ ಸೌಂದರ್ಯ. ನೀವು ಇಬ್ಬರು ಕೂಡ ಜಗಜ್ಜನನಿಯರು. ಭೂತತ್ವದಲ್ಲಿ ಬಂದು ಕ್ಷೇತ್ರಜ್ಞ ಸ್ವರೂಪರಾಗಿ, ಪುರುಷ ಮತ್ತು ಪ್ರಕೃತಿ ಸ್ವರೂಪರಾಗಿ ಇಡೀ ಜಗತ್ತನ್ನೇ ನೀವು ಮಾಡಿದಿರಿ. ಕ್ಷರಾಕ್ಷರ ಸ್ವರೂಪರು ನೀವು. ಪರಮ ಪುರುಷೋತ್ತಮನ
ಸಾಕ್ಷಾತ್ ಸ್ವರೂಪ ಅನ್ನೋ ರೀತಿಯಲ್ಲಿ ಅಮ್ಮನವರನ್ನ ಅಭಿವರ್ಣಿಸ್ತಾ ಇದ್ದಾರೆ. समं देवी स्कन्द द्विपवदनपीतं स्तनयुगम् तवेदं नः खेदम् हरतु सततं प्रस्नुतमुखम् यदालोक्य शङ्का कुलितहृदयो हासजनकः स्वकुम्भौ हेरम्बः परिमृशति हस्तेन झटिति अमोते वक्षोज अमृतरसमाणिक्यकुतुपौ न सन्देहस्पन्दो नगपतिपताके मनसि नः पिबन्तौ तौ यस्मात् अविदितमधुसङ्गरसिकौ कुमारवद्यापि द्विरजवदना क्रौञ्चदलनो वहत्यम्ब संवेरमा दनुजकुम्भ प्रकृतिभिः समारब्धा मुक्ता मणिभिरमला हारलतिकाम् कुजाभोगो बिम्बात् धररुचिभिरन्तः शबलिता प्रतापौया मिश्रा पुरमयितुः कीर्तिमिवते तव स्तन्यं मन्ये धरणिधर कन्ये हृदयतः पयः पारावारः परिवर्तितार स्वतमिव दयावत्या दत्तं द्रविडशिशुना स्वाद्य तव यत् कवितां प्रौढानाम् अजनिकमनीयः कवयितः हर क्रोधज्वालावलिभिः अवलीढे नवपुषा गभीरे तेनाभि सरसि कृतसङ्गो मनसि जह समुत्तस्थौ तस्मात् अचलतनये धूमलतिका जनस्तां जानीते तव जननि रोमावलिरिति नमो वाकं भ्रूमो नयनरमणीयाय पदयोः तवास्मै द्वन्द्वाय स्फुटरुचिरसालक्तकवते असूयत्यत्यन्तम् यदविरकलाय स्पृहयते पशूनामीशानः प्रमदवनकङ्के तदवे ಆ ಸರ್ವವ್ಯಾಪಕ ಶಕ್ತಿಯಿಂದ ಈ ಜಗತ್ತು ಸೃಷ್ಟಿ ಹೇಗಾಯಿತು ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಗಣಪ ಮತ್ತು ಸುಬ್ರಹ್ಮಣ್ಯ ಅಮ್ಮನವರ ಸ್ತನ್ಯಪಾನದಿಂದ ಈ ಒಂದು ಜಗತ್ತಿನಲ್ಲಿ ಜಾಗೃತರಾಗಿ ಉಳಿದರು, ವಿವಾಹದ ವಧುವಿನ ಕಡೆಗೆ ಗಮನವೇ ಇಲ್ಲದೆ ಇದ್ದಂಗೆ ಆದರು ಅಂತ ಹೇಳಿ ಅನ್ನೋ ಮಾತನ್ನು ಹೇಳ್ತಾರೆ. ಇದರ ಅಂತರಾರ್ಥವನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುತ್ತೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಇಡೀ ಜಗತ್ತು ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿದ್ಧಿ ಭರತರ್ಷಭ ಅನ್ನ. ಕ್ಷೇತ್ರ ಕ್ಷೇತ್ರಜ್ಞರ ಸಂಯೋಗದಿಂದ, ಪ್ರಕೃತಿ ಮತ್ತು ಪುರುಷರ ಸಂಯೋಗದಿಂದ, ಜಡ ಮತ್ತು ಚೇತನದ ಸಂಯೋಗದಿಂದ, ಅಕ್ಷರಾಕ್ಷರಗಳ ಸಂಯೋಗದಿಂದ ಈ ಜಗತ್ತಾಯಿತು ಅಂತಾರೆ.
ಸರ್ವವ್ಯಾಪಕ ಶಕ್ತಿ ಇದ್ದಾಗ ಕೋಶ ಇರಲಿಲ್ಲ. ಆ ಸರ್ವವ್ಯಾಪಕ ಶಕ್ತಿಯಿಂದಾಗಿ ಎರಡು ಶಕ್ತಿಗಳು ಅಕ್ಷರ ಮತ್ತು ಕ್ಷರ ಅದು ಬಂದಾಗ ಎರಡರ ಸಂಯೋಗದಿಂದ ಒಂದು ಕೋಶವಾಯಿತು. ಆ ಕೋಶ ಆದಾಗ ಸರ್ವವ್ಯಾಪಕವಾದಂತಹ ಬುದ್ಧಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತು. ಅಂದ್ರೆ ಅದನ್ನ ಮೊದಲನೇ ಮಗ ಅಂತ ಕರೆದರು, ಗಣಪ ಅಂತ. ಯಾವಾಗ ಬುದ್ಧಿಯ ಜನನ ಆಯ್ತೋ ಆ ಬುದ್ಧಿಯಿಂದ 6 ಭಾವನೆಗಳ ಜನನ ಆಯಿತು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಅದೇ ರೀತಿಯಲ್ಲಿ ಮೂಲಾಧಾರ, ಅದೇ 6 ಚಕ್ರಗಳು, ಷಟ್ಚಕ್ರಗಳು. ಆ ರೀತಿಯಲ್ಲಿ 6 ಭಾವನೆಗಳ ಜನನ ಆದಾಗ ಅದನ್ನ ಷಣ್ಮುಖ, ಪರಮಾತ್ಮನ 6 ಮುಖ ಅಂತ ಕರೆದರು. ಆ 6 ಮುಖದಿಂದಾಗಿ 6 ಭಾವನೆಗಳಿಂದಾಗಿ ಈ ಶರೀರವೂ ಕೂಡ 6 ವಿಕಾರಗಳಿಗೆ ಒಳಪಟ್ಟಿದೆ. ಶೈಶವ, ಬಾಲ್ಯ, ಕೌಮಾರ್ಯ, ಯೌವನ, ಮುಪ್ಪು, ಸಾವು ಅಂತ. ಈ ರೀತಿಯಲ್ಲಿ ಎಲ್ಲವೂ ಕೂಡ 6ಕ್ಕೆ ಬರುತ್ತೆ. ಈ ಶರೀರವೇ ಒಂದು ಅಶಾಶ್ವತವಾದಂತಹ ರೂಪ ಅಷ್ಟೇ. ನಾಮರೂಪಾತ್ಮಕವಾದ್ದೇ ಜಗತ್ತಾದರೂ ಕೂಡ ಅದು ಅಶಾಶ್ವತ. ಅಂತಹ ಅಶಾಶ್ವತವಾದಂತಹ ಒಂದು ಶರೀರದಲ್ಲಿ ನಾವು ಜೀವನವನ್ನು ಪ್ರಾರಂಭಿಸಿದಾಗ ನಮಗೆ ಆತ್ಮ ಸಂಯಮ ಅನ್ನೋದು ಇರಬೇಕು. ಆ ಆತ್ಮ ಸಂಯಮವನ್ನು ಕೊಟ್ಟಾಗ ಎಲ್ಲ ಜ್ಞಾನವೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಮಗೆ ಬರಲಿಕ್ಕೆ ಶುರುವಾಗುತ್ತೆ. ಆದ್ದರಿಂದಲೇ ಗೀತೆಯಲ್ಲಿಯೂ ಕೂಡ 6ನೇ ಅಧ್ಯಾಯ ಆತ್ಮ ಸಂಯಮ ಯೋಗ. ಆತ್ಮ ಅಂತಕ್ಕಂಥದ್ದು ಸಂಯಮದಿಂದ, ಅಂದ್ರೆ ಒಂದು ನಿಯಮಕ್ಕೆ ಒಳಪಟ್ಟಾಗ, ಸಮ್ಯಕ್ ಯಮ, ಆ ನಿಯಮಕ್ಕೆ ಒಳಪಟ್ಟಾಗ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಮನಸ್ಸು, ಅದರ ಕೆಳಗಿರ್ತಕ್ಕಂಥ ಇಂದ್ರಿಯಗಳು ಎಲ್ಲವೂ ಕೂಡ ಒಂದು ನಿಯಮಕ್ಕೆ ಬದ್ಧರಾಗಿರ್ತವೆ. ಆಗ ಜೀವನ ಪ್ರಯೋ ಮಾರ್ಗಕ್ಕೆ ಹೋಗೋದ್ರ ಬದಲು, ಅನಾಹುತಗಳನ್ನ ಎದುರಿಸೋದ್ರ ಬದಲು ಶ್ರೇಯೋ ಮಾರ್ಗದಲ್ಲಿ ನಡೆದು ಅಮೃತತ್ವವನ್ನು ಪಡೀತಾವೆ ಅಂತಕ್ಕಂಥದ್ದು ಒಂದು ಸಾರಾಂಶ. ಮೃಷಾ ಕೃತ್ವಾ ಗೋತ್ರಸ್ಖಲನಂ ಅಥ ವೈಲಕ್ಷಣಮಿತಂ ಲಲಾಟೆ ಭರ್ತಾರಂ ಚರಣಕಮಲೆ ತಾಡಯತಿ ತೇ ಚಿರಾದಂತಃ ಶಲ್ಯಂ ದಹನ ಕೃತಮುನ್ಮೂಲಿತವತ ತುಲಾಕೋಟಿಕ್ವಾಡೈಃ ಕಿಲಿಕಿಲಿತಮೀಶಾನ ರಿಪೂರ್ಣ ಹಿಮಾನಿ ಹಂತವ್ಯಂ ಹಿಮಗಿರಿನಿವಾಸೈಕಚತುರೌ ನಿಶಾಯ ನಿದ್ರಾಣಂ ನಿಶಿಚರಮಭಾಗೆ ಚ ವಿಶದೋ ವರಂ ಲಕ್ಷ್ಮೀಪಾತ್ರಂ ಶ್ರಿಯಮತಿ ಸೃಜಂತೌ ಸಮಯಿನಾ ಸರೋಜಂ ತ್ವತ್ಪಾದೋ ಜನನಿ ಜಯತಶ್ಚಿತ್ರಮಿಹ ಕಿಂ ಪದಂ ತೇ ಕೀರ್ತಿನಾ ಪ್ರಪದಮಪದಂ ದೇವಿ ವಿಪದಾ ಕಥಂ ನೀತಂ ಸದ್ಭಿಃ ಕಠಿಣ ಕಮಠಿ ಕರ್ಪರತುಲಾ ಕಥಂ ವಾ ಬಾಹುಭ್ಯಾಂ ಉಪಯಮನ ಕಾಲೇ ಪುರಮಿತಾ ಯದಾದಾಯಾನ್ಯಸ್ತಂ ದೃಶದಿ ದಯಮಾನೇನ ಮನಸಾ ನಖೈರ್ನಾಖಸ್ತ್ರೀಣಾಂ ಕರಕಮಲಸಂಕೋ ಶಶಿಭಿಃ ತರುಣಾಂ ದಿವ್ಯಾನಾಂ ಅಸತ ಇವ ತೇ ಚಂಡಿಚರಣೋ ಫಲಾನಿ ಸ್ವಹಸ್ತೇಭ್ಯಃ ಕಿಸಲಯಕರಾಗ್ರೇಣ ದದತಾಂ ದರಿದ್ರೇಭ್ಯೋ ಭದ್ರಾ ಶ್ರಿಯಮದಿಶಮರ್ಥಾಯ ದದತೌ ದದಾನೆ ದೀನೇಭ್ಯಃ ಶ್ರಿಯಮನಿಶಮಾಶಾನ್ ಸದೃಶೀ ಆಮಂದಂ ಸೌಂದರ್ಯ ಪ್ರಕರಮಕರಂದಂ ವಿಕಿರತಿ ತವಾಸ್ಮಿನ್ ಮಂದಾರ
सबक सुभगे यातु चरणे निमज्जन्म जीवः करणचरणः षट्चरणता पदन्यासक्रीडा परिचयमिवारब्धु मनसः स्खलन्तस्ते खेलौ भवनकलहं सा न जहति अतस्तेषां इच्छा सुभगमणिमञ्जीररणितः चलादचक्षाणम् चरणकमलं चारुचरिते गतास्ते मञ्चत्वम् द्रुहिण हरिरुद्रे श्वरवृतः शिवः स्वच्छछाया घटितकपट प्रच्छदपटः त्वदीयानां वासां प्रतिफलनरागारुणतया शरीरे शृङ्गारो रस इव दृशा दोग्धिकुतुकम् करालकेशेषु प्रकृति सरला मन्दहसिते शिरीषाभाचिते दृशदु फलशोभा कुचतटे वृषं तन्वी मध्ये पृथुरुरसिजा विषये जगत्रातुं शम्भो जयति करुणा काचिदरुणा कलङ्कः कस्तूरी रजनिकरबिम्बम् जलमयम् कलाभिः कर्पूरैः मरकतकरण्डम् निबिडितम् अतस्त्वद्भोगेन प्रतिदिनमिदम् रिक्तकुहरम् विधिर्भूयो भूयो निबिडयति नूनम् तव कृते पुरारातेरन्त पुरमसि तत्त्वचरणयोः तपर्या मर्यादा तरलकरणानाम सुलभा तथा हेते नीताः शतमुखमुखाः सिद्धिमतुलाम् तव द्वारोपान्तः स्थितिभिः अणिमाद्याभिः अमराः कलत्रम् वैधात्रम् कति कति भजन्ते न कवयः श्रियो देव्याः को वा न भवति पतिः कैरपि धनैः महादेवमित्वा तव सति सती नामचरमे कुचाभ्यामासङ्गः कुरवकसरोरप्यसुलभः गिरामाहुर्देवी द्रोहिण गृहिणी आगमविदो हरेः पत्नी पद्मा हरसहचरीम् अद्रितनया तुरीया कापित्वम् दुरधिगमनिसि महिमा महामाया विश्वम् भ्रमयसि परब्रह्ममयिषी करकाले मातः कथय कलिता रक्तकरसम् पिबेयम्
विद्यार्थी तव चरण निर्णे जनजलम् प्रकृत्या मूकानामपि च कविता कारणतया कराधत्ते वाणी मुखकमलताम्बूल रसता सरस्वत्या लक्ष्म्या विहरितपत्नो विहरते रतेः पातिव्रत्यम् शिथिलयति रम्येण वपुषः चिरञ्जीवन्नेव क्षपितपशुपाशो व्यतिकरः परानन्दाभिज्यम् रसयति रसं त्वद्भजनवान्. ಹೇ ಭಗವತಿಯೇ, ನೀನು ವಿದ್ಯಾ ಸ್ವರೂಪಿಣಿ, ಸಕಲ ವೇದ ಮಾತೆ ಆಗಿದ್ದೀಯ. ಸಕಲ ವೇದಗಳು, ವೇದಾಂತಗಳು, ಪುರಾಣಗಳು, ಶಾಸ್ತ್ರಗಳು, ಶ್ರುತಿಗಳು, ಆಗಮ ನಿಗಮಾದಿಗಳು ಕೂಡ ತಮ್ಮ ತಲೆಯಲ್ಲಿ ನಿನ್ನ ಪಾದವನ್ನು ಹೊತ್ತಿದ್ದಾವೆ. ನೀನು ವೇದವಿದ್ಯಾ ಸ್ವರೂಪಿಣಿ. ಅಂಥ ವೇದವಿದ್ಯಾ ಸ್ವರೂಪಿಣಿಯಾದ ನೀನು ನನ್ನ ತಲೆಯ ಮೇಲೂ ಕೂಡ ನಿನ್ನ ಪಾದವನ್ನಿರಿಸಿ ನನ್ನ ಅಹಂಕಾರವನ್ನು ತುಳಿದು ನಿನ್ನ ಪದನ್ಯಾಸದ ಮೂಲಕ ನನಗೂ ಕೂಡ ನಿಜವಾದ ಪದನ್ಯಾಸವನ್ನ, ಅಂದರೆ ಈ ಜೀವನ ಪಥದಲ್ಲಿ ಹೇಗೆ ನಾನು ಹೆಜ್ಜೆಯನ್ನಿಡಬೇಕು, ಯಾವ ರೀತಿಯಲ್ಲಿ ನೃತ್ಯವನ್ನು ಮಾಡಬೇಕು, ಯಾವ ರೀತಿಯಲ್ಲಿ ಸಕಲರಿಗೂ ಆನಂದವನ್ನು ಕೊಡಬೇಕು, ಸಂತೋಷವನ್ನು ಕೊಡಬೇಕು. ಕಾರಣ ಸಂತೋಷಂ ಜನಯೇತ್ ಪ್ರಾಜ್ಞಾ ತದೇವೇಶ್ವರ ಪೂಜನಂ ಅಂತ. ಎಲ್ಲರಿಗೂ ಸಂತೋಷವನ್ನು ಕೊಡಬೇಕು ಅಂತ ಕೊಟ್ಟರೆ ಅದೇ ಈಶ್ವರನ ಪೂಜೆ ಅಂತಂತಾರೆ. ಆ ರೀತಿಯಲ್ಲಿ ಎಲ್ಲರಿಗೂ ಸಂತೋಷವನ್ನು ಕೊಡಬೇಕಾದ್ರೆ ಮೊದಲು ನಾನು ಸಂತೋಷವಾಗಿರ್ಬೇಕು. ನಾನು ಸಂತೋಷವಾಗಿರ್ಬೇಕು ಅಂತಂದ್ರೆ ಜಗತ್ತಿನ ಐಹಿಕ ವಿಷಯಗಳಿಗೆ, ದುಃಖಕಾರಕವಾದ ಐಹಿಕ ವಿಷಯಗಳ ಕಡೆಗೆ ಗಮನವನ್ನು ಕೊಡದೇನೆ ವೇದವಿದ್ಯಾ ಸ್ವರೂಪಿಣಿಯಾದ ನಿನ್ನ ಪಾದ ಸೇವೆಯನ್ನ ನಾನು ಮಾಡಬೇಕಾಗ್ತದೆ. ಎಲ್ಲ ರೀತಿಯ ಆಹಾರ ಪೋಷಣೆಗಳನ್ನು ಕೊಟ್ಟಿದ್ರೂ ಕೂಡ ಇದು ಒಂದಲ್ಲ ಒಂದಿನ ಹೋಗ್ತಕ್ಕಂಥ ಶರೀರ. ಆದರೆ ಜ್ಞಾನವೇ ಎಲ್ಲಕ್ಕಿಂತ ಮುಖ್ಯ. ನಾನು ಎಷ್ಟು ಬದುಕಿದೆ ಅನ್ನೋದಕ್ಕಿಂತ ಯಾವ ರೀತಿಯಲ್ಲಿ ಬದುಕಿದೆ ಅನ್ನೋದು ಮುಖ್ಯವಾಗುತ್ತೆ. ಅದಕ್ಕಾಗಿ ನೀನು ದೋಹದವನ್ನು ಮಾಡು ನಿನ್ನ ಪಾದದ ಮೂಲಕ ಅಂತ ಆಚಾರ್ಯರು ಬೇಡ್ಕೊಳ್ತಾ ಹೇಳ್ತಾರೆ. ರವಿಯ ಬೆಳಕಿನಲ್ಲಿ ರವಿಗೆ ಮಂಗಳಾರತಿಯನ್ನು ಮಾಡಿದ ಹಾಗೆ, ಚಂದ್ರನ ಒಂದು ಸುಧೆಯಿಂದ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟ ಹಾಗೆ, ಸಮುದ್ರದಲ್ಲಿ ನಾವು ಅಲ್ಲೇನೆ ಸಂತರ್ಪಣೆಯನ್ನು ಮಾಡಿದ ಹಾಗೆ, ಆ ರೀತಿಯಲ್ಲಿ ಬಿಂದುವಿಂದ ಸಿಂಧುವಿಗೆ ಸಂತರ್ಪಣೆ ಮಾಡಿದ ಹಾಗೆ, ಈಗ ನೀನೇ ನನಗೆ ಕೊಟ್ಟಂತಹ ನುಡಿಗಳಿಂದ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂಥೇಳಿ ಈ ಒಂದು ಸೌಂದರ್ಯ ಲಹರಿಯ ಸುಂದರವಾದ ಈ ಏನು ಜ್ಞಾನದ ಭಂಡಾರವನ್ನ ಅಮ್ಮನವರ ಚರಣಕ್ಕೆ ಅರ್ಪಿಸ್ತಾ ಇದ್ದಾರೆ. ಹಾಗೆ ಇದನ್ನೇನೋ ಕೂಡ ಆ ಅಮ್ಮನವರ ಕೃಪೆಯಿಂದ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಬಹಳ ಪುಣ್ಯಶಾಲಿಗಳು. ಇಂತಹ ಪುಣ್ಯಶಾಲಿಗಳಿಂದ ಮಾತ್ರ ಸೇವೆಗೊಳ್ತಕ್ಕಂಥವಳು ಅಮ್ಮನವರು. ಇದರೊಂದಿಗೆ ಶಾಂತಿ ಮಂತ್ರವನ್ನು ಹೇಳೋಣಂತೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಪ್ರದೀಪಜ್ವಾಲಾಭಿಃ ದಿವಸಕರನೀರಾಜನವಿಧಿಃ ಸುಧಾಸೂತೇಶ್ಚಂದ್ರೋಫಲ ಜಲಲವೈರರ್ಘ್ಯರಚನಃ ಸ್ವಕೀಯೈರಂಭೋಭಿಃ ಸಲಿಲನಿಧಿಸೌಹಿತ್ಯಕರಣಂ ಸ್ವದೀಯಾಭಿರ್ವಾಗ್ಭಿಸ್ತವ ಜನನಿ ವಾಚಾಂ ಸ್ತುತಿರಿಯಂ. इति श्रीमत्परमहंस परिव्राजकाचार्यस्य श्री गोविन्द भगवत् पूज्यपाद शिष्यस्य श्रीमच्चङ्कर भगवतः कृतौ सौन्दर्य
ಪ್ರಿಯ ವೀಕ್ಷಕರೇ, ಶಾರದೆಯ ಕೈಂಕರ್ಯವೇ ಸೌಂದರ್ಯ ಲಹರಿ. ಈ 100 ಶ್ಲೋಕಗಳ ಗಾಯನ, ಶ್ರವಣ, ಮನನದಿಂದ ತಾವೆಲ್ಲ ಕೃತಾರ್ಥರಾಗಿದ್ದೀರಿ. ದೇವಿಯ ಕೃಪೆ ನಿತ್ಯ ತಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.